ಇನ್ನು 400 ಕೋಟಿ ದರೋಡೆ ಕೇಸ್ ಇತ್ತೀಚೆಗೆ ಹೊರಗಡೆ ಬಂತಲ್ಲ, ಅಕ್ಟೋಬರ್ 16ನೇ ತಾರೀಕು ಆದಂಥದ್ದು, ತಡವಾಗಿ ಹೊರಗಡೆ ಬಂದಿತ್ತಲ್ಲ. ಈ ಕೇಸ್ನ ಡ್ರೈವರ್ ಇದೀಗ ಅರೆಸ್ಟ್ ಆಗಿದ್ದಾರಂತೆ. ಕಂಟೈನರ್ ಚಾಲಕರನ್ನ ಬಂಧಿಸಿದ್ಯಾ ಎಸ್ಐಟಿ ತಂಡ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳ ಕಾರ್ಯಾಚರಣೆ ವರ್ಕೌಟ್ ಆಗ್ತಾ ಇದೆಯಾ ಹಾಗಾದ್ರೆ? ಚಾಲಕರನ್ನ ಬಂಧಿಸಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರಂತೆ. ಎಸ್ಐಟಿ ಅಧಿಕಾರಿಗಳಿಂದ ಕಂಟೈನರ್ ಡ್ರೈವರ್ಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಸಂಜೆ ಆರೋಪಿಗಳ ಬಂಧನ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳುವ ಎಲ್ಲ ಸಾಧ್ಯತೆಗಳು ಇವೆ. ಚಾಲಕರ ಬಂಧನದ ಬೆನ್ನಲ್ಲೇ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳಿಂದ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಇಬ್ಬರು ಆ ಚಾಲಕರಿದ್ದರಲ್ಲ, 2 ಕಂಟೈನರ್ಗಳಲ್ಲಿ ತಗೊಂಡು ಹೋಗ್ತಾ ಇದ್ರಲ್ಲ, ಆ ಇಬ್ಬರು ಚಾಲಕರನ್ನು ಬಂಧಿಸಿದ್ದಾರಂತೆ. ಬಹುಶಃ ಈ ಚಾಲಕರ ಉತ್ತರ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವರು ಉತ್ತರ ಅವ್ರಿಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತಿರುತ್ತೆ ನಾವು ಎಲ್ಲಿಗೆ ತಗೊಂಡು ಹೋಗಿದ್ದೀವಿ, ಎಲ್ಲಿಟ್ಟಿದ್ದೀವಿ ಗಾಡಿನ, ಅಥವಾ ಯಾರು ನಮ್ಮನ್ನು ಬಂದು ಹೆದರಿಸಿದ್ರ ಅಥವಾ ಹೈಜಾಕ್ ಮಾಡಿದ್ರ, ಇದೆಲ್ಲ ವಿಚಾರಗಳು ನಿಜವಾಗಿಯೂ ಸತ್ಯಾಂಶ ಹೊರಗಡೆ ಬರೋದು ಈ ಕಂಟೈನರ್ ಡ್ರೈವರ್ಗಳಿಂದ. ಸೊ ಹಾಗಾಗಿ ಇದೀಗ ಡ್ರೈವರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ, ಮಾಹಿತಿ ಗುಮಾನಿಗಳು ಹರಿದಾಡ್ತಾ ಇದೆ ಎಲ್ಲ ಕಡೆಯಲ್ಲಿ. ಇವತ್ತು ಸಂಜೆ ಏನೋ ಅಧಿಕೃತವಾಗಿರ್ತಕ್ಕಂತಹ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ನೀಡುವಂತ ಎಲ್ಲಾ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. ಅಕ್ಟೋಬರ್ 16ರ ದಿನ ನಡೆದಂತಹ ಘಟನೆ ಇದು. ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತು. ಕಾರಣ, ಮಹಾರಾಷ್ಟ್ರ ಟು ಗೋವಾ ಮಾರ್ಗದಲ್ಲಿ ಬೆಳಗಾವಿಯ ಕಣಿವೆಯಲ್ಲಿ 2 ಟ್ರಕ್ಗಳನ್ನು, ಕಂಟೈನರ್ಗಳನ್ನು ಸಿನಿಮೀಯ ರೀತಿಯಲ್ಲಿ ಹೈಜಾಕ್ ಮಾಡಲಾಗುತ್ತೆ. ಸೊ ಈ ಹೈಜಾಕ್ ಮಾಡಿದ್ರು ಅನ್ನೋದಕ್ಕಿಂತ ಅದರ ಒಳಗಡೆ ಏನಿತ್ತು ಅನ್ನೋದು ಬಹಳ ಎಲ್ಲರ ಹುಬ್ಬೇರುವಂತ ಮಾಡಿಬಿಡುತ್ತೆ. ಕಾರಣ, ಬರೋಬ್ಬರಿ 400ರಿಂದ 1,000 ಕೋಟಿವರೆಗೆ ಲಿಕ್ವಿಡ್ ಕ್ಯಾಶ್ ಇತ್ತಂತೆ. ಅಲ್ಲಿ ಲಿಕ್ವಿಡ್ ಕ್ಯಾಶ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರು ಹೆಂಗೆ ಸಂಗ್ರಹವನ್ನು ಮಾಡಿದ್ರು, ಇದನ್ನು ಎಲ್ಲಿಗೆ ರವಾನಿಸ್ತಾ ಇದ್ರು, ಇದರ ಹಿಂದೆ ಇದ್ದವ್ರು ಯಾರ್ಯಾರು, ಇದನ್ನು ಹೆಂಗೆ ಸರ್ಕ್ಯುಲೇಟ್ ಮಾಡ್ತಾ ಇದ್ರು, ಇದನ್ನು ಯಾವ ರೀತಿಯಲ್ಲಿ ವೈಟ್ ಮಾಡ್ತಾ ಇದ್ರು, ಇದೆಲ್ಲ ಅಂಶಗಳನ್ನು ಕೂಡ ಇವತ್ತು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಅದು ಎಲ್ಲ ಸರ್ಕಾರಗಳು, ಅದು ಮಹಾರಾಷ್ಟ್ರ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಕರ್ನಾಟಕ ಸರ್ಕಾರ ಇರಲಿ, ಗೋವಾ ಸರ್ಕಾರ ಇರಲಿ. ಸೊ ಇವರೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ನಿಜಕ್ಕೂ ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ಘಟನೆ. ಇದರಲ್ಲಿ ಓರ್ವಾತನನ್ನು ಗನ್ ಪಾಯಿಂಟ್ ಇಟ್ಟು ಆತನನ್ನು ಕಿಡ್ನ್ಯಾಪ್ ಮಾಡಲಾಗುತ್ತಂತೆ. ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಹೆದರಿಸುವ ಸಂದರ್ಭದಲ್ಲಿ ಆತ ಒಂದು ವಿಡಿಯೋ ಹರಿಬಿಡ್ತಾನೆ. ನೋಡಿ, ಈ ರೀತಿಯಲ್ಲಿ 2 ಕಂಟೈನರ್ಗಳನ್ನು ಕಳವಾಗಿದೆ, ಇದಕ್ಕೂ ನನಗೆ ಸಂಬಂಧ ಇಲ್ಲ, ನನ್ನ ದಯವಿಟ್ಟು ಬಿಟ್ಟುಬಿಡಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ, ನನ್ನ ಪಾರ್ಟ್ನರ್ ನನ್ನನ್ನು ಕೊಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಹುಶಃ ಅವರ ಹೆಸರು ಶಿವಕುಮಾರ್ ಶಿವಪ್ರಸಾದ್ ಏನೋ ಇದೆ. ಆ ಮನುಷ್ಯನೇ ಇದೆಲ್ಲದಕ್ಕೂ ಕೂಡ ಕಿಂಗ್ ಪಿನ್ ಅಂತ ಒಂದು ಹೇಳಿಕೆಯನ್ನು ಏನು ಕೊಡ್ತಾನೆ. ಈ ಜಾಡನ್ನು ಹಿಡಿದು ಪೊಲೀಸರು ಹೊರಡ್ತಾರೆ. ಪೊಲೀಸರು ಹೊರಟಾಗ ಪೊಲೀಸರಿಗೂ ಆಶ್ಚರ್ಯ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಆ ಬಳಿಕ SIT ನಿರ್ಮಾಣವನ್ನು ಮಾಡಲಾಗುತ್ತೆ. ಆತ ಹೇಳೋ ಪ್ರಕಾರ 400ರಿಂದ 1,000 ಕೋಟಿ ಅಂತ ಹೇಳಿ. ಸೊ ಎಕ್ಸಾಕ್ಟ್ ಅಮೌಂಟ್ ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ನೀವು 400 ಕೋಟಿ ಅಂತ ಇಟ್ಕೊಂಡ್ರು ಕೂಡ ಇಟ್ಸ್ ಎ ಹ್ಯೂಜ್ ಅಮೌಂಟ್. ಇಷ್ಟೆಲ್ಲ ಸಂಗ್ರಹ ಆಗೋವರೆಗೆ ಯಾವ ಸರ್ಕಾರಗಳಿಗೂ ಹಂಗಾರೆ ಗೊತ್ತಾಗ್ಲಿಲ್ವಾ? ಮಹಾರಾಷ್ಟ್ರ ಸರ್ಕಾರ ಆಗಿರಲಿ, ಗೋವಾ ಸರ್ಕಾರ ಆಗಿರಲಿ, ಅಥವಾ ಕೇಂದ್ರ ಸರ್ಕಾರ ಆಗಿರಲಿ, RBI ಆಗಿರಲಿ, ಅದು ಕೂಡ ಪಿಂಕ್ ನೋಟ್ಸ್ಗಳನ್ನು, 2,000 ರೂಪಾಯಿಗಳ ಪಿಂಕ್ ನೋಟ್ಸ್ಗಳನ್ನು ಇವರು ಕ್ರೋಢೀಕರಿಸಿದ್ರಂತೆ. ಹೌ ಇಟ್ ಈಸ್ ಇವನ್ ಪಾಸಿಬಲ್ ಅನ್ನುವಂತಹ ವಿಚಾರ. ಬೇರೆ ಬೇರೆ ಜಿಲ್ಲೆಗಳಿಂದ ಒಂದಿಷ್ಟು ಜಾಲಗಳನ್ನು ಕಟ್ಟಿಕೊಂಡು 2,000 ರೂಪಾಯಿ ನೋಟ್ಗಳಿದ್ರೆ ನಮಗೆ ತಂದು ಕೊಡಿ, ಅದಕ್ಕೆ ನಾವು ಇಂತಿಷ್ಟು ಕಮಿಷನ್ ಕೊಡ್ತೀವಿ ನಿಮಗೆ ಅಂತೆಲ್ಲ ಹೇಳಿಬಿಟ್ಟು ಆ 2,000 ನೋಟುಗಳನ್ನು ಸಂಗ್ರಹ ಮಾಡಿ ಬರೋಬ್ಬರಿ 400 ಕೋಟಿ ಸಾಗಿಸ್ತಾ ಇದ್ರಂತೆ ಇವರು.